ಏನು ವಿಶೇಷ ಅಂದ್ರೆ ಎಲ್ಲ ಒಕ್ಕಲಿಗ ಲೀಡರ್ಗಳೇ ಕಾಣ್ತಾ ಬಂದಿದ್ದಾರೆ. ಆ ಮೈತ್ರಿಯ ಆದ ಬಳಿಕ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತ ಜಾಗವನ್ನು ಮಠವಾಗಿ ಬಂದ್ಕೊಂಡ್ರ ಅಂತ. ಇಲ್ಲ, PC ಮೋಹನ್ ಅವರು ಬಂದಿದ್ದಾರೆ, ಅವರು ಏನು ಒಕ್ಕಲಿಗರಲ್ಲ. ಅಂದರೆ ಬಹುತೇಕ ತಾವು ಹೇಳಿದಾಗೆ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಬಂದಿದ್ದೀವಿ. ಮತ್ತು ಒಂದೇ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದ ಸ್ವಾಮೀಜಿಗಳ ಆಶೀರ್ವಾದವನ್ನು ಕೂಡ ನಾನು ಹೇಳಿದಾಗೆ ಸಂಪ್ರದಾಯ ಇದು. ಸ್ವಾಮೀಜಿಗಳ ಆಶೀರ್ವಾದನ ತೊಗೊಳಕ್ಕೆ ಹೋಗೋದು, ನೀವು ಇದ್ದಕ್ಕೂ ಹೋಗೋದಕ್ಕೆ ಮೊದಲಾಗಲಿ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗೋದಕ್ಕೆ ಮೊದಲು ಸ್ವಾಮೀಜಿಗಳ ಆಶೀರ್ವಾದ ತೊಗೊಳೋದಕ್ಕೆ ಬಂದಿದ್ದೀವಿ ನಾವು. ಸೊ ಇನ್ನೇನು ಕೇವಲ ಇನ್ನು 10-15 ದಿನದಲ್ಲಿ ಚುನಾವಣೆ ಇರೋದ್ರಿಂದ ಅವರ ಆಶೀರ್ವಾದ ನಮಗೊಂದು ಶಕ್ತಿ, ಆ ಶಕ್ತಿಯನ್ನು ಪಡೆದು ಹೋಗೋಕೆ ಬಂದಿದ್ದೀವಿ ನಾವು. 100% ಗೆಲ್ತೀವಿ ನಾವು. ಅಭ್ಯರ್ಥಿ ಬಂದಿಲ್ಲ ಸರ್, ಬರ್ತಾರೆ ಅವರು ಕೂಡ, ಅಭ್ಯರ್ಥಿಗಳು ಕೂಡ. ನೋಡ್ರಿ 100% ಭಾಗ ಚಿಕ್ಕಬಳ್ಳಾಪುರ ನಾವು ಗೆಲ್ತೀವಿ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಕೂಡ ನಾವಲ್ಲಿ ಕಾಂಗ್ರೆಸ್ಸನ್ನು ತಲೆ ಎತ್ತಕ್ಕೆ ಬಿಡೋದಿಲ್ಲ. ಇವತ್ತು ಕೂಡ ಬೆಳಗ್ಗೆ ನಾನು ನಮ್ಮ ಕಾರ್ಯಕರ್ತರನ್ನು ಕರೆದಿದ್ದೀವಿ. ನಾವೊಂದು ಸ್ವಲ್ಪ ಸಮಾಧಾನವಾಗಿರೋದೇ ಅವರೊಂದು ದುರುಪಯೋಗವನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ, ಇವತ್ತು ವರ್ಷ ತಗೊಂಡು ಪೂರ್ತಿ ಶಕ್ತಿ ತಗೊಂಡು ನಾವು ನಾಳೆಯಿಂದ ಪೂರ್ತಿ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥದ್ದು. ನರೇಂದ್ರ ಮೋದಿಯವರ ಒಂದು ಅಲೆ ಇದೆಯಲ್ಲ, ಅದನ್ನು ತಡೆಯೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅದು ನಮಗೆ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.